ಮೊನ್ನೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮಿಗೆ ಹೋಗುವಂತಹ ಸಂದರ್ಭದಲ್ಲಿ ಸ್ಪಂದನ ಹಾಗೂ ಕಾವ್ಯ ಶೈವ ಅವರು ನಡ್ಕೊಂಡಂತಹ ರೀತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ಇನ್ನೂ ಕೂಡ ವ್ಯಕ್ತವಾಗ್ತಾನೆ ಇದೆ. ಅಷ್ಟು ದಿನ ಕಾವ್ಯ ಶೈವ ಹಾಗೂ ಸ್ಪಂದನ ಅವರನ್ನ ಇಷ್ಟಪಡ್ತಾ ಇದ್ದಂಥ ಒಂದಷ್ಟು ಜನ ಕೂಡ ಅವತ್ತು ಅವ್ರು ನಡ್ಕೊಂಡ ಬಳಿಕ ಅವರ ಬಗ್ಗೆ ಇದೀಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರ ಜೊತೆ ಈ ರೀತಿ ನಡ್ಕೊಳ್ಬಾರ್ದಿತ್ತು. ಅಟ್ಲೀಸ್ಟ್ 75 ದಿನಗಳ ಕಾಲ ಜೊತೆಗಿದ್ದಂಥ ಒಬ್ಬ ಸ್ಪರ್ಧಿ ಹೋಗುವಾಗ ಕನಿಷ್ಠ ಮಾನವೀಯತೆಗಾದ್ರೂ ಆಕೆಯನ್ನ ಚೆನ್ನಾಗಿ ಕಳಿಸ್ಕೊಡ್ಬೋದಿತ್ತು. ಅದರಲ್ಲೂ ಕೂಡ ಸ್ಪಂದನ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು, ಮಾನವೀಯತೆಯನ್ನೇ ಮರ್ತಂತೆ ಬಿಹೇವ್ ಮಾಡಿದ್ರು ಅನ್ನೋ ಅಭಿಪ್ರಾಯಗಳು ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ. ಇದೆಲ್ಲ ಬೆಳವಣಿಗೆ ಆದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಯ್ತು ಅನ್ನೋದನ್ನ ನೀವು ಗಮನಿಸಿರ್ತೀರ. ಅತ್ತ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಇತ್ತ ಸ್ಪಂದನ, ಧನುಷ್ ಹಾಗೂ ಕಾವ್ಯ ಶೈವ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಪಂದನ ಸೋಮಣ್ಣ ಹೇಳ್ತಾರೆ, ನೋಡು ಏನಾಯ್ತು ಅಂತ ನೋಡಿದ್ಯಾ, ಆಕೆ ಹೇಳಿದ್ಲು ನನ್ನ ಜನ ನನ್ನನ್ನ ಕೈ ಬಿಡಲ್ಲ ಅಂತ. ಆದ್ರೆ ಈಗ ಏನಾಯ್ತು ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಇದೆಲ್ಲ ಆದ ಬಳಿಕ ಇದೀಗ ಮತ್ತೆ ಕಾವ್ಯ ಶೈವ ಹಾಗೂ ಸ್ಪಂದನ ಜೊತೆಗೆ ಚೈತ್ರ ರಕ್ಷಿತಾ ಶೆಟ್ಟಿ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ. ಸ್ಪಂದನ ಹಾಗೆ ಕಾವ್ಯ ಶೈವ ಜೊತೆಗೆ ಚೈತ್ರ ಕುಂದಾಪುರ ಅವರು ಸೋಫಾದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ವಿಚಾರ ಪ್ರಸ್ತಾಪ ಆಗುತ್ತೆ. ಆ ಸಂದರ್ಭದಲ್ಲಿ ಸ್ಪಂದನ ಮತ್ತೆ ಮಾನವೀಯತೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೋಗದಂತಹ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಬೇಜಾರಾಗಿಲ್ಲ. ನನಗೆ ಇಷ್ಟೇ ಆಗಿದ್ದು, ಅಯ್ಯೋ ಇವ್ರು ಹೋಗ್ತಾರಾ ಅಂತ ಅಷ್ಟೇ ಅನಿಸಿದ್ದು ಹೊರತುಪಡಿಸಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಬೇಜಾರಾಗಿಲ್ಲ. ಯಾಕಂದ್ರೆ ನಾನು ಆಕೆ ಜೊತೆ ಹೆಚ್ಚು ಕನೆಕ್ಟ್ ಆಗಿರ್ಲಿಲ್ಲ, ಆಕೆ ಜೊತೆ ಹೆಚ್ಚು ಮಾತಾಡ್ತಿರ್ಲಿಲ್ಲ ಅನ್ನೋ ಮಾತನ್ನ ಸ್ಪಂದನ ಹೇಳಿದ್ದಾರೆ. ಆದ್ರೆ ಸ್ಪಂದನ ರಕ್ಷಿತಾ ಜೊತೆ ಎಷ್ಟು ಮಾತಾಡ್ತಾ ಇದ್ರು, ಅಡುಗೆ ಮನೆ ವಿಚಾರಕ್ಕೆ ಬಂದಾಗ ಎಷ್ಟು ಬಾರಿ ಸ್ಪಂದನ ಅವರಿಗೆ ರಕ್ಷಿತಾ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ನೋಡಿದಂತಹ ವೀಕ್ಷಕರಿಗೆ ಗೊತ್ತಿದೆ. ಆದ್ರೆ ಸ್ಪಂದನ ಇಲ್ಲಿ ಈ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಹಾಗೇನೆ ಕಾವ್ಯ ಶೈವ ಕೂಡ ಅದೇ ರೀತಿ ಹೇಳ್ತಾರೆ, ನನಗೇನು ಆಕೆಯನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಸಲ್ಲ ಅಂತ. ಇನ್ನು ಮುಂದುವರೆದು ಸ್ಪಂದನ ಹೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಆಕೆ ಹೋದ ಬಳಿಕ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ. ಆ ಕಾನ್ವರ್ಸೇಷನ್ ಅಲ್ಲಿ ನಾನು ಭಾಗಿಯಾಗಿಲ್ಲ. ನನಗೆ ರಕ್ಷಿತಾ ವಿಚಾರದಲ್ಲಿ ಅಂಥದ್ದೇನು ಬೇಜಾರಿಲ್ಲ, ಆಕೆ ಹೋಗಿದ್ದಕ್ಕೆ ನನಗೇನು ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹಾಗೇನೆ ಆಕೆ ಹೋದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇರ್ಬೋದು, ರಜತ್ ಇರ್ಬೋದು, ರಘು ಇರ್ಬೋದು, ಅವರು ಎಲ್ಲರೂ ಕೂಡ ರಕ್ಷಿತಾ ಬಗ್ಗೆ ಮಾತನಾಡಿದ್ದಾರೆ. ಆಕೆ ಇಲ್ಲದೆ ತುಂಬಾ ಬೇಜಾರಾಗತ್ತೆ, ತುಂಬಾ ಒಳ್ಳೆ ಹುಡುಗಿ, ಆಕೆ ನಮಗೋಸ್ಕರ ಎಷ್ಟು ಸಹಾಯ ಮಾಡ್ತಾ ಇದ್ಲು, ಇದೆಲ್ಲವನ್ನ ಕೂಡ ಮಾತಾಡ್ಕೊಂಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಂದನ ಹೇಳಿದ್ದಾರೆ, ನನಗೆ ಆ ರೀತಿ ಏನು ಅನಿಸಿಲ್ಲ. ಇನ್ನು ಅವರೆಲ್ಲರೂ ಕೂಡ ಆಕೆಯನ್ನ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತೆಲ್ಲ ಹೇಳಿದ್ರಲ್ವಾ, ನನಗೆ ಅಂಥದ್ದು ಯಾವುದೇ ರೀತಿಯಾದಂತಹ ಒಂದು ಥಾಟ್ ಕೂಡ ಬಂದಿಲ್ಲ ಅಂತ ಸ್ಪಂದನ ಹೇಳಿದ್ದಾರೆ. ಇನ್ನು ಕಾವ್ಯ ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಇಬ್ರು ಚೈತ್ರ ಜೊತೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಚೈತ್ರ ಅದಕ್ಕೆ ಉಪ್ಪು ಸುರಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಚೈತ್ರ ಮುಂದೆ ಯಾವ ರೀತಿ ಇರ್ತಾರೆ, ಹಿಂದೆ ಯಾವ ರೀತಿ ಇರ್ತಾರೆ ಅನ್ನೋದನ್ನ ಕಳೆದ ಸೀಸನ್ ಅಲ್ಲೂ ಕೂಡ ನಾವು ನೋಡಿದ್ದೀವಿ. ಇಲ್ಲೂ ಕೂಡ ಆಕೆ ಅದೇ ರೀತಿ ಇಲ್ಲಿ ಕೂಡ ಉಪ್ಪು ಸುರಿಯುವಂತಹ ಕೆಲಸವನ್ನ ಮಾಡ್ತಾರೆ ಗಾಯಕ್ಕೆ. ಅಲ್ಲಿ ಚೈತ್ರ ಹೇಳ್ತಾರೆ, ರಕ್ಷಿತಾ ಹೋಗುವಂತ ಸಂದರ್ಭದಲ್ಲಿ ನೀನು ವಾಪಸ್ ಬರ್ತಿ ಅಂತ ಹೇಳ್ದೆ, ಯಾಕಂದ್ರೆ ಅಲ್ಲಿ ಆ ರೀತಿ ಮಾತಾಡಿದ್ದಾರೆ, ಇಲ್ಲಿ ಈ ರೀತಿ ಮಾತಾಡಿದ್ದಾರೆ ಅಂತ ನನ್ನ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗತ್ತೆ, ಅದಕ್ಕೋಸ್ಕರ ನಾನು ಆ ಥರ ಮಾತಾಡಿದೆ ಅಂತ ಹೇಳ್ತಾರೆ. ಅಲ್ಲದೆ ಹೌದು, ನಿಮಗೆ ಆಕೆಯನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ಸಲ್ಲ, ಯಾಕಂದ್ರೆ ನೀವು ಆಕೆಗೆ ಡಿಪೆಂಡ್ ಆಗಿರ್ಲಿಲ್ಲವಲ್ಲ, ನಿಮ್ಮ ಕೆಲಸ ನೀವೇ ಮಾಡ್ತಾ ಇದ್ರಲ್ವಾ ಅಂತ ಮಾತನ್ನ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದ್ರು, ರಕ್ಷಿತಾ ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡ್ತಾ ಇದ್ರು, ಅಡುಗೆ ಮನೆಯ ಬಹುತೇಕ ಕೆಲಸಗಳನ್ನ ರಕ್ಷಿತಾ ಅವರೇ ಮಾಡ್ತಾ ಇದ್ರು. ಅವರು ಮಾಡಿ ಹಾಕಿದ್ದನ್ನ ಗಡದ್ದಾಗಿ ತಿಂತಾ ಇದ್ರು. ಅದು ಕೊಡು ರಕ್ಷಿತಾ, ಇದು ಕೊಡು ರಕ್ಷಿತಾ, ಈ ರೀತಿ ಆಕೆಗೆ ಆರ್ಡರ್ ಮಾಡಿ ಕೆಲಸಗಳನ್ನ ಒಂದಷ್ಟು ಮಾಡಿಸ್ಕೊಳ್ತಾ ಇದ್ರು. ಮತ್ತೆ ಈ ರೀತಿ ಡೈಲಾಗ್ ಅನ್ನ ಹೊಡಿತಾರೆ. ಯಾಕೆ ರಕ್ಷಿತಾ ವಿಚಾರದಲ್ಲಿ ಚೈತ್ರ ಕುಂದಾಪುರ ಈ ರೀತಿ ಹೇಳಿದ್ರು ಅಂದ್ರೆ, ರಘು ಹಾಗೇನೆ ರಜತ್, ಗಿಲ್ಲಿ ಇವರೆಲ್ಲರೂ ಕೂಡ ಎಲ್ಲ ಕೆಲಸವನ್ನ ರಕ್ಷಿತಾ ಕೈಯಲ್ಲಿ ಮಾಡಿಸ್ಕೊಳ್ತಾ ಇದ್ರು. ಅವರ ಬಹುತೇಕ ಕೆಲಸಗಳನ್ನ ರಕ್ಷಿತಾ ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಲ್ದೆ ಈಗ ಇವರಿಗೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ನಮಗೆ
ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಚೈತ್ರ ಕುಂದಾಪುರ ಹೇಳ್ತಾರೆ. ಆ ಮೂಲಕ ಚೈತ್ರ ಹಾಗೇನೆ ರಜತ್ ಇರ್ಬೋದು, ರಘು ಇರ್ಬೋದು, ಗಿಲ್ಲಿ ಇರ್ಬೋದು, ಇವರ ನಡುವೆ ಇದ್ದಂಥ ಒಂದು ಸುಂದರ ಬಾಂಧವ್ಯಕ್ಕೆ ಬೇರೆಯದೇ ರೀತಿಯಾದಂತಹ ಅರ್ಥ ಕಲ್ಪಿಸುವಂತಹ ಕೆಲಸವನ್ನ ಚೈತ್ರ ಕುಂದಾಪುರ ಮಾಡ್ತಾರೆ. ಮತ್ತೆ ಇಲ್ಲಿ ಮಲ್ಲಮ್ಮ ವಿಚಾರಕ್ಕೆ ಕನೆಕ್ಟ್ ಮಾಡ್ಕೊಳ್ತಾರೆ ಸ್ಪಂದನ. ಮಲ್ಲಮ್ಮ ಇದ್ದಾಗ್ಲೂ ಕೂಡ ಇದೇ ರೀತಿ ಆಗ್ತಾ ಇತ್ತು. ಮಲ್ಲಮ್ಮ ಅವರು ಇದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರು ಎಲ್ಲಾ ಕೆಲಸವನ್ನ ಮಾಡ್ಕೊಡ್ತಾ ಇದ್ರು ಅವರೇ. ಆ ಬಳಿಕ ಅದು ಹೇಗೆ ಪೋಟ್ರೆ ಆಗ್ತಾ ಇತ್ತು ಅಂದ್ರೆ ಇವರು ಆಕೆಯಿಂದ ಮಾಡಿಸ್ತಿದ್ದಾರೆ ಅಂತ. ಇಲ್ಲಿ ಗಿಲ್ಲಿ, ರಜತ್ ಇರ್ಬೋದು, ರಘು ಇರ್ಬೋದು, ಇವರು ಎಲ್ರಿಗೂ ಕೂಡ ತಾನೇ ಮುಂದೆ ಹೋಗಿ ರಕ್ಷಿತಾ ಎಲ್ಲವನ್ನ ಕೂಡ ಮಾಡ್ಕೊಡ್ತಾ ಇದ್ರು. ಆದ್ರೆ ನೋಡುಗರಿಗೆ ಅದು ಅವಳು ಕೆಲಸವನ್ನ ಅವರಿಂದ ಮಾಡಿಸ್ಕೊಳ್ತಾ ಇದ್ದಾಳೆ, ಅಂದ್ರೆ ಅವಳ ಕೈಲಿ ಅವ್ರ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅಂತ ಪೋಟ್ರೆ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಸ್ಪಂದನ ಮಾತಾಡ್ತಾರೆ. ಆ ಮೂಲಕ ಅವರ ನಡುವೆ ಇದ್ದಂಥ ಒಂದು ಬಾಂಧವ್ಯಕ್ಕೆ ಬೇರೆಯದೇ ರೀತಿಯಾದಂತಹ ಬಣ್ಣ ಬಳಿಯುವಂತಹ ಕೆಲಸವನ್ನ ಸ್ಪಂದನ ಮಾಡ್ತಾರೆ. ಆದ್ರೆ ಅವರೆಲ್ಲರ ಮಧ್ಯೆ ಇದ್ದಿದ್ದು ಒಂದು ಒಳ್ಳೆಯ ಬಾಂಧವ್ಯ. ರಕ್ಷಿತಾ ಶೆಟ್ಟಿ ಜೊತೆ ಅವರು ತುಂಬಾ ಮಾತಾಡ್ತಾ ಇದ್ರು, ಸಾಕಷ್ಟು ವಿಚಾರಗಳ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಅವರೆಲ್ಲರಿಗೂ ಕೂಡ ರಕ್ಷಿತಾ ಶೆಟ್ಟಿ ಇಷ್ಟ ಆಗ್ತಾ ಇದ್ದಿದ್ದು ಆಕೆಯ ಮುಗ್ಧತೆ, ನೇರ ನಡೆ ನುಡಿ. ಇದ್ರ ಬಗ್ಗೆ ರಘು ಅವ್ರು ಮಾತಾಡಿದ್ದಾರೆ, ರಜತ್ ಮಾತಾಡಿದ್ದಾರೆ, ಗಿಲ್ಲಿ ಮಾತನಾಡಿದ್ದಾರೆ. ಆದ್ರೆ ಇವರೆಲ್ಲರೂ ಕೂಡ ಯಾಕೆ ರಕ್ಷಿತಾ ಬಗ್ಗೆ ಹೀಗೆ ಕಿಡಿ ಕಾರ್ತಾ ಇದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ರಕ್ಷಿತಾಗೆ ಕೊಟ್ಟಷ್ಟು ಪ್ರೀತಿ ಇರ್ಬೋದು, ಕಾಳಜಿ ಇರ್ಬೋದು, ಕಾವ್ಯ ಹಾಗೂ ಸ್ಪಂದನ ವಿಚಾರದಲ್ಲಿ ಕೊಟ್ಟಿಲ್ಲ. ರಘು ಅವರು ಪುಟ್ಟ ತಂಗಿ ರೀತಿಯಲ್ಲಿ ರಕ್ಷಿತಾ ಅವರನ್ನ ಟ್ರೀಟ್ ಮಾಡ್ತಾ ಇದ್ರು. ನನಗೂ ಕೂಡ ಆಕೆಯ ರೀತಿಯ ತಂಗಿ ಇರ್ಬೇಕಿತ್ತು ಅನ್ನೋ ಮಾತನ್ನ ಹೇಳ್ತಾರೆ. ಹಾಗೆ ರಜತ್ ಕೂಡ ಆಕೆ ತುಂಬಾ ಇನ್ನೋಸೆಂಟ್, ಒಳ್ಳೆ ಹುಡುಗಿ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಗಿಲ್ಲಿ ಕೂಡ ಹೇಳ್ತಾರೆ, ಇಷ್ಟು ಮಿಸ್ ನಾನು ಯಾರನ್ನ ಕೂಡ ಮಾಡ್ಕೊಂಡಿಲ್ಲ, ಆಕೆ ಇಲ್ಲದೆ ತುಂಬಾ ಕಷ್ಟ ಆಗತ್ತೆ ಅಂತ. ಇನ್ನೊಂದು ವಿಚಾರ ಹೇಳ್ತೀನಿ. ಇವತ್ತು ಟ್ಯಾಂಕಿಗೆ ನೀರು ತುಂಬುವಂತ ಒಂದು ಟಾಸ್ಕ್ ಇತ್ತು. ಈ ಸಂದರ್ಭದಲ್ಲಿ ಹೊರಗಡೆ ಟ್ಯಾಂಕ್ ಅನ್ನ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಗಿಲ್ಲಿ ಹೇಳ್ತಾರೆ, ಆ ಟ್ಯಾಂಕ್ ಇಂದ ಈಗ ರಕ್ಷಿತಾ ಎದ್ದು ಬಂದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ. ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ರಕ್ಷಿತಾ ಅವರನ್ನ ಗಿಲ್ಲಿ ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ರು, ಅವರ ಬಾಂಧವ್ಯ ಎಷ್ಟರ ಮಟ್ಟಿಗಿತ್ತು ಅಂತ. ಇದೆಲ್ಲವನ್ನ ನೋಡಿ ಇವರಿಬ್ರು ಕೂಡ ಸಹಿಸೋದಕ್ಕೆ ಆಗದೆ ಈ ರೀತಿಯ ಮಾತುಗಳನ್ನ ಆಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಇನ್ನು ಗಿಲ್ಲಿ ಅವರನ್ನು ಹಾಗೆ ರಕ್ಷಿತಾ ಅವರನ್ನ ದೂರ ಮಾಡೋದಕ್ಕೆ ಸಾಕಷ್ಟು ಸಂದರ್ಭದಲ್ಲಿ ಈ ಹಿಂದೆ ಕೂಡ ಕಾವ್ಯ, ಶೈವ ಹಾಗೂ ಸ್ಪಂದನ ಟ್ರೈ ಮಾಡಿದ್ದಾರೆ. ನೀನು ವಂಶದ ಕುಡಿಯನ್ನ ಬಿಟ್ಕೊಡಲ್ಲ, ಆಕೆಗೆ ವಯಸ್ಸಾಗಿದೆ ಆದ್ರೂ ಕೂಡ ಆಕೆ ಚಿಕ್ಕ ಹುಡುಗಿ ತರ ಮಾಡ್ತಾಳೆ, ಆ ರೀತಿ ಈ ರೀತಿ ಅಂತ ಗಿಲ್ಲಿ ತಲೆಯಲ್ಲಿ ಒಂದಷ್ಟು ವಿಚಾರಗಳನ್ನ ತುಂಬುವಂತ ಕೆಲಸವನ್ನ ಇಬ್ರು ಕೂಡ ಮಾಡಿದ್ದಾರೆ. ಆದ್ರೆ ಅಲ್ಲಿ ಎಲ್ಲೂ ಕೂಡ ಗಿಲ್ಲಿ ಅದಕ್ಕೆ ಕ್ಯಾರೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸುಮ್ಮನಾಗಿದ್ದಾರೆ. ಇದೀಗ ಚೈತ್ರ ಅದಕ್ಕೆ ಉಪ್ಪು ಸುರಿಯುವಂತಹ ಕೆಲಸ ಮಾಡ್ತಾ ಇರೋದ್ರಿಂದ, ಚೈತ್ರ ಕೂಡ ಇದೀಗ ಉಲ್ಟಾ ಹೊಡಿತಾ ಇರೋದ್ರಿಂದ ನಮ್ಮ ಮಾತನ್ನ ನಂಬೋರು ಒಬ್ರು ಸಿಕ್ರು ಅಥವಾ ನಮ್ಮ ಸಂಘಕ್ಕೆ ಒಂದು ಹೊಸ ಸೇರ್ಪಡೆ ಅನ್ನೋ ರೀತಿಯಲ್ಲಿ ಚೈತ್ರ ಮುಂದೆ ಎಲ್ಲವನ್ನ ಹೇಳಿದ್ದಾರೆ. ಚೈತ್ರ ಕೂಡ ಅವತ್ತು ನನಗೆ ರಕ್ಷಿತಾ ಇಷ್ಟ ಅಂತ ಆರಂಭದಲ್ಲಿ ಹೇಳ್ಕೊಂಡಿದ್ರು, ಆಕೆಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು. ಆದ್ರೆ ಇಲ್ಲಿ ಆಕೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಆದ್ರೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಆಕೆ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ, ವಾಪಸ್ ಬರ್ತಾರೆ ಅಂತ. ಆಕೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಸ್ಪಂದನ ಮನೇಲಿ ಇರ್ತಾರ ಅಥವಾ ಎಲಿಮಿನೇಟ್ ಆಗ್ತಾರೋ ಕಾದ್ ನೋಡ್ಬೇಕು. ಒಟ್ನಲ್ಲಿ ಆಕೆ ಬಂದ ಬಳಿಕ ಇವರು ಆಡಿರುವಂತ ಅಷ್ಟೂ ಮಾತುಗಳಿಗೂ ಆಕೆ ವಾಪಸ್ ತಿರುಗೇಟು ಕೊಡೋದು ಪಕ್ಕ. ಅದನ್ನ ಎದುರಿಸೋದಕ್ಕೆ ಕಾವ್ಯ ಹಾಗೂ ಸ್ಪಂದನ ರೆಡಿ ಆಗಿರ್ಬೇಕಷ್ಟೆ. ಸ್ನೇಹಿತರೆ, ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತೋ ಲೈಕ್ ಮಾಡಿ. ಹಾಗೇನೆ ಯಾರು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.